ಬ್ಯಾಕ್ ಟು ರುಚಿ ಕುಕಿಂಗ್ ರೆಸಿಪೀಸ್. ಇವತ್ತೊಂದು ಸಂಜೆ ಸ್ನ್ಯಾಕ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಅವಲಕ್ಕಿ ವಡೆ. ಅವಲಕ್ಕಿಯಿಂದ ವಡೆನೂ ಮಾಡಬಹುದು ಅನ್ನೋದನ್ನು ಇವತ್ತು ಸಿಂಪಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಅವಲಕ್ಕಿಯನ್ನು ನಾನು ಒಂದು ಬೌಲ್ ಅವಲಕ್ಕಿಯನ್ನು ತೊಗೊಂಡು ಚೆನ್ನಾಗಿ ನೆನೆಸಿ ತೊಳೆದು ಇಟ್ಟಿದ್ದೀನಿ. ಕೊಂಡಿರೋಂಥ ಅವಲಕ್ಕಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ನಂತರ ಒಂದೆರಡು ಟೇಬಲ್ ಸ್ಪೂನ್ನಷ್ಟು ಸಣ್ಣ ರವೆ ಯೂಸ್ ಮಾಡಿ, ಸಣ್ಣದಾದರೂ ಅಥವಾ ಮೀಡಿಯಮ್ ರವೆನೂ ಹಾಕ್ಕೋಬೋದು. ಒಂದೆರಡು ಸ್ಪೂನ್ ಸಾಕು ಕ್ರಿಸ್ಪಿಗೆ ಬರೋಕ್ಕೆ. ಇದು ಒಂದೆರಡು ಸ್ಪೂನು ಕಾರ್ನ್ಫ್ಲೋರ್ನ ಬಳಸ್ತಾ ಇದ್ದೀನಿ. ನಂತರ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿಯನ್ನು ಹಾಕ್ಕೊಳ್ತಿದ್ದೀನಿ. ನಿಮಗೆ ಖಾರಕ್ಕೆ ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಮತ್ತು ಹಸಿರು ಮೆಣಸಿನ್ಕಾಯ್ದು ಎರಡು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲ ಖಾರದ ಪುಡಿ ಬೇಕು ಹಾಕ್ಕೋಬೋದು. ಚೆನ್ನಾಗಿ ಬೇಕು ಖಾರ ಅಂದರೆ ಎರಡನ್ನೂ ಯೂಸ್ ಮಾಡ್ಕೊಳ್ಳಿ. ಮತ್ತು ಒಂದು ಸಣ್ಣ ಟೀ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ನಿಮಗೆ ಮೇಲೆ ಬೇಕಾದರೆ ಸೊಪ್ಪುಗಳನ್ನೂ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಕರ್ಬೇವಿನ ಸೊಪ್ಪು ಹಾಕ್ಕೋಬೋದು. ನಂತರ ಸಬ್ಬಸಿಗೆ ಸೊಪ್ಪು ವಡೆಗೆ ಹೆಂಗೆ ಹಾಕ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು. ನಾನಿವತ್ತು ತೋರಿಸ್ತಾ ಇರೋದು ತುಂಬ ಸಿಂಪಲ್ ರೆಸಿಪಿ ಆಗಿರೋದ್ರಿಂದ ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಾಗುತ್ತೋ ಅಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋದು. ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಅಷ್ಟರಲ್ಲಿ ಇದನ್ನು ಚೆನ್ನಾಗಿ ಮಿತ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ವಡೆ ಆಕಾರಕ್ಕೆ ತಟ್ಟಲಿ ಹಾಕೋದು. ನೋಡಿ, ಈ ಥರ ಒಂದು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಳ್ಳಿ. ನೆಕ್ಸ್ಟ್ ರೌಂಡ್ ಮಾಡಿಕೊಂಡು ವಡೆ ಶೇಪ್ ಕೊಡಿ. ನಂತರ ಕಾದಿರೋ ಎಣ್ಣೆಗೆ ಒಂದೊಂದು ಯಾರಿಗೆ ಅವಲಕ್ಕಿ ಬರೀ ತಿಂದು ಬೇಜಾರಾಗುತ್ತೆ ಅವ್ರು ಈ ಥರ ಇದರಿಂದ ವಡೆ ರೆಸಿಪಿನೂ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ನೋಡಿ, ಎರಡೂ ಸೈಡ್ ಬೆಂದಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ. ಸೊ ಈ ಬಣ್ಣಕ್ಕೆ ಬರುವಾಗ ನೀವು ಇದು ರೆಡಿ ಇದೆ ಅಂತ ಅರ್ಥ. ತಕ್ಕೊಬೋದು. ಇದನ್ನು ಕಾರ್ನ್ಫ್ಲೋರ್ ಕೂಡ ಆ್ಯಡ್ ಮಾಡಿದ್ದೀವಿ. ಸೊ ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಅದರ ಮೇನ್ ಇಂಗ್ರೀಡಿಯೆಂಟ್ ನಮಗಿದು ಅವಲಕ್ಕಿ. ನೋಡಿ ಫ್ರೆಂಡ್ಸ್, ಈಗ ಬಿಸಿ ಬಿಸಿಯಾಗಿ ಸವಿಯಲು ನಮ್ಮ ಅವಲಕ್ಕಿ ವಡೆಗಳು ತಯಾರಾದವು. ಅದ್ರ ಮೇಲೆ ನಾವು ಸಾಸ್ ಮತ್ತು ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿಯನ್ನು ಹಾಕ್ಕೊಂಡು ಈ ಸ್ನ್ಯಾಕ್ಸನ್ನು ಎಂಜಾಯ್ ಮಾಡ್ಬೋದು. ನೀವು ಮಾಡಿ ಈ ರೆಸಿಪಿನ. ಇಷ್ಟ ಆದಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಂತರ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.